ಆತ್ಮೀಯ ನನ್ನ ನೆಚ್ಚಿನೆಲ್ಲ ಸ್ನೇಹಿತರಿಗೆ ಸ್ವಾಗತ ಸುಸ್ವಾಗತ. ನಾನು ಉಮೇಶ್ ಕಂಕನವಾಡಿ ಕಂಕನವಾಡಿ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ಮತ್ತು ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ. ಆತ್ಮೀಯ ಸ್ನೇಹಿತರೆ, ಇವತ್ತಿನ ವಿಡಿಯೋದೊಳಗೆ ನಾನು ಜೀವನ ಪ್ರಮಾಣ ಪತ್ರವನ್ನು ಹೇಗೆ ತೆಗಿಬೇಕು ಅನ್ನುವಂಥದ್ದನ್ನು ಹೇಳ್ಕೊಡ್ತಾ ಇದ್ದೀನಿ. ಜೀವನ ಪ್ರಮಾಣ ಪತ್ರವನ್ನು ಇನ್ಸ್ಟಾಲೇಷನ್ ಮಾಡ್ಕೊಳ್ಳೋದು ಹೇಗೆ ಸಾಫ್ಟ್ವೇರ್ ಅಂತ ಹೇಳ್ಕೊಡ್ತೀನಿ. ಮೊದಲೇ ನನ್ನ ಹತ್ರ ಈಗ ಜೀವನ ಪ್ರಮಾಣ ಅಂತ ಲಾಸ್ಟ್ ಇಯರ್ ಹೋದ ವರ್ಷ ನಾನು ಇನ್ಸ್ಟಾಲೇಷನ್ ಮಾಡ್ಕೊಂಡಿದ್ದೆ. ಅದನ್ನು ಓಪನ್ ಮಾಡಿ ನೋಡಿದಾಗ ಈ ಥರ ಬರ್ತಾ ಇದೆ, ಪ್ರಾಬ್ಲಮ್ ಈಸ್ ಅಪ್ಡೇಟೆಡ್ ಚೆಕ್ ಅಂತ ಹೇಳ್ಬಿಟ್ಟು ಬರ್ತಾ ಇದೆ. ಅಂದರೆ ವರ್ಷನ್ ಅಪ್ಡೇಟ್ ಆಗಿರ್ತದೆ, ಸಾಫ್ಟ್ವೇರ್ ಅಪ್ಡೇಟ್ ಆಗಿರ್ತದೆ. ನನ್ನ ಹತ್ರ ಇರ್ತಕ್ಕಂಥದ್ದು ಹಳೆ ವರ್ಷನ್ನು, ಈ ಹಳೆ ವರ್ಷನನ್ನು ತೆಗೆದು ಹೊಸ ವರ್ಷನನ್ನು ನಾವು ಇನ್ಸ್ಟಾಲೇಷನ್ ಮಾಡ್ಕೋಬೇಕಾಗುತ್ತೆ. ಇವತ್ತಿನ ಈ ವಿಡಿಯೋದೊಳಗೆ ನಾನು ಜೀವನ ಪ್ರಮಾಣವನ್ನು ಇನ್ಸ್ಟಾಲೇಷನ್ ಮಾಡ್ಕೊಳ್ಳೋದು ಹೇಗೆ, ಸಾಫ್ಟ್ವೇರ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ, ಅದನ್ನು ಇನ್ಸ್ಟಾಲೇಷನ್ ಮಾಡಿಕೊಂಡು ಯಾವ ಥರ ನಾವು ಜೀವನ ಪ್ರಮಾಣ ಸರ್ಟಿಫಿಕೇಟ್ನ ತೆಗಿಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಜೀವನ ಪ್ರಮಾಣ ಎದಕ್ಕಪ್ಪ ಅಂತಂದರೆ, ತುಂಬ ಜನರಿಗೆ ಗೊತ್ತಿರ್ಬೋದು, ಗೊತ್ತಿದೋ ಗೊತ್ತಿಲ್ಲ. ಜೀವನ ಪ್ರಮಾಣ ಎದಕ್ಕೆ ಬೇಕು ಅಂದರೆ, ಇದಕ್ಕೆ ಲೈಫ್ ಸರ್ಟಿಫಿಕೇಟ್ ಅಂತ ಕರಿತೀವಿ. ಪೆನ್ಷನರ್ಸ್ಗಳಿಗೆ ಲೈಫ್ ಸರ್ಟಿಫಿಕೇಟ್, ಯಾರು 60 ವರ್ಷ ಮೇಲ್ಪಟ್ಟಾಗಿರೋರು ಪೆನ್ಷನ್ ತೊಗೋತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಈ ಒಂದು ಜೀವನ ಪ್ರಮಾಣ ಪತ್ರ ತುಂಬಾ ಅಗತ್ಯ ಇರತಕ್ಕಂಥದ್ದು, ತುಂಬಾ ಅವಶ್ಯಕತೆ ಇರುವಂಥದ್ದು. ಸೊ ತುಂಬ ಜನ ಅನ್ಕೋತಾರೆ ಗೌರ್ಮೆಂಟ್ ಎಂಪ್ಲಾಯ್ಗಳಿಗೆ ಮಾತ್ರ ಅನ್ವಯಿಸುತ್ತೆ ಅಂತೇಳಿ. ಹಾಗೇನೂ ಇಲ್ಲ. ಇವನ್ ನಾವು 60 ವರ್ಷ ಮೇಲ್ಪಟ್ಟು ಪಿಂಚಣಿ ಯಾರು ತೊಗೊತಾ ಇರ್ತಾರಲ್ಲ, ನಮ್ಮ ಹಳ್ಳಿಗಳಲ್ಲಿ ಇರ್ತಕ್ಕಂಥ ರೈತರು, ಯಾರಾದ್ರು ಪೆನ್ಷನ್ ಬರೋದು ಕೆಲವೊಂದು ಟೈಮಲ್ಲಿ ಹೇಳ್ತಿರ್ತಾರೆ, ನೋಡಿರಿ 2 ತಿಂಗಳಾಯಿತು ನನ್ನ ಪೆನ್ಷನ್ ಬಂದಿಲ್ಲ, 3 ತಿಂಗಳಾಯಿತು ನನ್ನ ಪೆನ್ಷನ್ ಬರ್ತಾ ಇಲ್ಲ, ಪೆನ್ಷನ್ ನಿಂತು ಹೋಗೋದು ನಂದು ಅಂತ ಹೇಳ್ತಾ ಇರ್ತಾರೆ ಎಷ್ಟೋ ಜನರು. ಅದಕ್ಕೆ ಕಾರಣ ಏನಪ್ಪ ಅಂದರೆ, ನಾವು ಪ್ರತಿ ವರ್ಷ ಈ ಮಂತಲ್ಲಿ ಅಂದರೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಅತಿ ಹೆಚ್ಚಾಗಿ ಇದನ್ನು ಪ್ರತಿ ವರ್ಷವೂ ಕೂಡ ನಾವು ಜೀವನ ಪ್ರಮಾಣ ಪತ್ರವನ್ನು ತೆಗೆಸಿ ಬ್ಯಾಂಕಿಗೆ ಕೆಲವರು ಸಬ್ಮಿಟ್ ಮಾಡ್ತಾರೆ. ಬ್ಯಾಂಕಿಗೆ ಸಬ್ಮಿಟ್ ಮಾಡದಿದ್ದರೂ ಕೂಡ ನಡೀತದೆ. ಜೀವನ ಪ್ರಮಾಣ ಪತ್ರವನ್ನು ತೆಗೆಸಬೇಕಂದ್ರೆ ಮೊದಲು ನಾವೇನು ಮಾಡ್ಕೋಬೇಕು, ಮೊದಲು ನಮ್ಮ ಹತ್ರ ಸಾಫ್ಟ್ವೇರನ್ನ ಇನ್ಸ್ಟಾಲೇಷನ್ ಮಾಡ್ಕೋಬೇಕು. ಜೀವನ ಪ್ರಮಾಣ ಅಂತ ಒಂದು ಆ್ಯಪ್ ಇರ್ತದೆ, ಆ್ಯಪನ್ನು ಇನ್ಸ್ಟಾಲೇಷನ್ ಮಾಡ್ಕೋಬೇಕಾಗುತ್ತೆ. ಈಗ ಇದು ನನ್ನ ಕಡೆ ಆಲ್ರೆಡಿ ಇನ್ಸ್ಟಾಲ್ ಆಗಿರ್ತಕ್ಕಂಥ ಸಾಫ್ಟ್ವೇರ್ ಓಪನ್ ಆಗ್ತಾ ಇಲ್ಲ. ಈಗ ನಾನು ಆಗಲೇ ಹೇಳಿದ್ದಿಲ್ಲ ಹಳೆ ವರ್ಷ ಅಂತೇಳಿ. ಮೊದಲು ಗೂಗಲ್ನಾಗ ಹೋಗಿ ನಾನು ಏನು ಮಾಡ್ತೀನಿ ಅಂತಂದರೆ, ಇಲ್ಲಿ ಜೀವನ ಪ್ರಮಾಣ ಅಂತ ಟೈಪ್ ಮಾಡ್ಕೋತೀನಿ. ಸಾಫ್ಟ್ವೇರ್ನ ಇಂಟರ್ನೆಟ್ಟಿಂದ ನಾನು ಡೌನ್ಲೋಡ್ ಮಾಡ್ಕೊತಾ ಇದ್ದೀನಿ. ಜೀವನ ಪ್ರಮಾಣ ಅಂತ ಟೈಪ್ ಮಾಡಿ ಲೈಫ್ ಸರ್ಟಿಫಿಕೇಟ್ ಪೆನ್ಷನ್ ಸರ್ ಅಂತ ಬಂತು. ಈ ಒಂದು ಲಿಂಕನ್ನು ಕ್ಲಿಕ್ ಮಾಡ್ಕೊತೀನಿ. ಈ ಲಿಂಕನ್ನು ಕ್ಲಿಕ್ ಮಾಡಿದ ಮೇಲೆ ಈ ಥರ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಈ ಹೋಮ್ ಪೇಜಲ್ಲಿ ಕೆಳಗೆ ಸ್ಕ್ರಾಲ್ ಡೌನ್ ಮಾಡ್ಕೊಂಡು ಹೋಗ್ಬೇಕು ನಾನು ಕೆಳಗಡೆಗೆ. ಇಲ್ಲಿ ಕೆಳಗಡೆ ಹೋದಾಗ ಇಲ್ಲಿ ಪೂರ ಕೆಳಗಡೆ ಬರಬೇಕು. ಇಲ್ಲಿ ನೋಡಿರಿ, ಜೀವನ ಪ್ರಮಾಣ ಪತ್ರ ಸರ್ಟಿಫಿಕೇಟ್ ನಾವು ತೊಗೋಬೇಕು, ಆ್ಯಪನ್ನು ಹಾಕಬೇಕಂತಂದರೆ ನೀವು ಆ್ಯಪನ್ನು ಯಾವುದಕ್ಕೆ ತೊಗೋತಿದ್ದೀರಿ, ಸಿಸ್ಟಮಿಗೆ ತೊಗೊತಾ ಇದ್ದೀರಾ, ಮೊಬೈಲಿಗೆ ತೊಗೊತೀರಾ ಅಥವಾ ಆಫೀಸಸ್ಗೆ ತೊಗೊತಾ ಇದ್ದೀರಾ ಅಂತ ಕೇಳುತ್ತಿಲ್ಲಿ. ನಾನು ಸಿಸ್ಟಮಿಗೆ ಇನ್ಸ್ಟಾಲೇಷನ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾವು ಮೊಬೈಲಲ್ಲಿ ಕೂಡ ಹಾಕೋಬೋದು. ಇಲ್ಲಿ PC ಅಂತ ಕೊಡ್ತೀನಿ. PC ಅಂತ ಕೊಟ್ಟ ತಕ್ಷಣ ಆ್ಯಪನ್ನು ನೀವು ಇಲ್ಲಿ ನೋಡ್ಬೋದು. ನೀವು ಬೇರೆ ಬೇರೆ ಟೈಪ್ OS, ಆ್ಯಂಡ್ರಾಯ್ಡ್ OSಗೆ ಬೇಕು ಅಂದರೆ, iOSಗೆ ಬೇಕಂತಂದರೆ, ನಮಗೆ ಈ ಸಿಸ್ಟಮ್ ವಿಂಡೋಸಿಗೆ ಬೇಕಾಗಿದೆ. ವಿಂಡೋಸಿಗೆ ಬೇಕು ಅಂದರೆ ಮೊದಲು ನಾವು ಇಲ್ಲಿ ಏನು ಮಾಡ್ಕೋಬೇಕು, ಇಮೇಲ್ ಐ ಡಿ ಹಾಕಬೇಕು, ರಿಜಿಸ್ಟರ್ ಇಮೇಲ್ ಐ ಡಿ. ನಮ್ಮ ಶಾಪ್ನ ಒಂದು ಇಮೇಲ್ ಐ ಡಿನ ಇದರೊಳಗೆ ನಾನು ಎಂಟ್ರಿ ಮಾಡ್ತಾಯಿದ್ದೀನಿ. ಕಂಕನವಾಡಿ .digital@gmail.com ಇದು ನಮ್ಮ ಶಾಪ್ನ ಇಮೇಲ್ ಅಡ್ರೆಸ್ಸು. ಇದನ್ನು ಹಾಕಿ ಐ ಅಗ್ರಿ ಟು ಡೌನ್ಲೋಡ್ ಅಂತ ಕ್ಲಿಕ್ ಮಾಡ್ಕೊತೀನಿ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಾವು ಎಂಟರ್ ಮಾಡಿರ್ತಕ್ಕಂಥ ಇಮೇಲ್ ಐ ಡಿಗೆ ಒಂದು OTP ಹೋಗಿರ್ತದೆ. OTPನ ಹಾಕಬೇಕಾಗ್ತದೆ. ಇಲ್ಲಿ ಬಂದಿದೆ ನೋಡಿ, OTP ಬಂದದ. ಆಲ್ರೆಡಿ OTPನ ನಾನು ಕಾಪಿ ಮಾಡಿ ಹಾಕ್ಕೊತೀನಿ. ಕಾಪಿ ಮಾಡಿಕೊಂಡು ಜೀವನ ಪ್ರಮಾಣ ಪತ್ರ ಇಲ್ಲಿ ಬಂದು ಪೇಸ್ಟ್ ಮಾಡ್ಕೊತೀನಿ. ಪೇಸ್ಟ್ ಮಾಡಿ ಸಬ್ಮಿಟನ್ನು ಕೊಡ್ತೀನಿ. ಸಬ್ಮಿಟ್ ಕೊಟ್ಟ ಮೇಲೆ ಓಕೆ, ಸಬ್ಮಿಟ್ ಕೊಟ್ಟ ತಕ್ಷಣ ಇಲ್ಲಿ ಡೌನ್ಲೋಡ್ ಜೀವನ ಪ್ರಮಾಣ ಅಂತ ಬರ್ತದೆ. ವರ್ಷನ್ 4.0 ಅಂತ ಬರ್ತದೆ. ಕ್ಲಿಕ್ ಮಾಡ್ಕೋಬೇಕು. ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಡೌನ್ಲೋಡ್ ಲಿಂಕ್ ಹ್ಯಾಸ್ ಬಿನ್ ಸೆಂಡ್ ಟು ಯುವರ್ ಇಮೇಲ್ ಐ ಡಿ. ಇದ್ರದ್ದು ಒಂದು ಆ್ಯಪ್ ಇರ್ತದಲ್ಲ ರೀ, ಜೀವನ ಪ್ರಮಾಣ ಆ್ಯಪ್ ಇದೆಯಲ್ಲ, ಈ ಆ್ಯಪ್ದು ಒಂದು ಲಿಂಕು ನಮ್ಮ ಇಮೇಲ್ ಐ ಡಿಗೆ ಶೇರ್ ಆಗಿರ್ತದೆ. ಇಲ್ಲಿ ನಾವು ಬಂದು ಚೆಕ್ ಮಾಡ್ತೀವಿ ನೋಡ್ರಿ. ಈಗ ಇಮೇಲ್ ಐ ಡಿಗೆ ಬಂದೆ, ಇಲ್ಲಿ ಬಂತು ಜೀವನ ಪ್ರಮಾಣ ಡೌನ್ಲೋಡಿಂಗ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿದೆ ನೋಡಿ, ಜೀವನ ಪ್ರಮಾಣ ಇನ್ಸ್ಟಾಲರ್ ಅಂತಿದೆಯಲ್ಲ, ಇದನ್ನು ಕ್ಲಿಕ್ ಮಾಡ್ಕೋಬೇಕು. ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಡೌನ್ಲೋಡ್ ಆಗ್ತಾ ಇದೆ. ಈಗ 1 ನಿಮಿಷ ವೆಯ್ಟ್ ಮಾಡ್ತೀನಿ ನಾನು. ನೋಡಿ ಮಿತ್ರರೇ, ಜೀವನ್ ಪ್ರಮಾಣ್ ಇನ್ಸ್ಟಾಲರ್ ಅಂತ ಒಂದು ಆ್ಯಪ್ ಬಂತು. ಇಲ್ಲಿ ಶೋ ಇನ್ ಫೋಲ್ಡರ್ ಅಂತ ಕ್ಲಿಕ್ ಮಾಡ್ಕೊತೀನಿ. ಇಲ್ಲಿ ಕ್ಲಿಕ್ ಮಾಡಿ ಇದನ್ನು ಜಿಪ್ ಫಾರ್ಮೆಟಲ್ಲಿ ಇರ್ತದೆ. ಜಿಪ್ ಫಾರ್ಮೆಟಲ್ಲಿ ಇರ್ತಕ್ಕಂಥ ಎಕ್ಸ್ಟ್ರಾಕ್ಟು ಮಾಡ್ಕೋಬೋದು ಅಥವಾ ಡೈರೆಕ್ಟಾಗಿ ಡಬಲ್ ಕ್ಲಿಕ್ ಮಾಡ್ತೀನಿ ನಾನು. ಡಬಲ್ ಕ್ಲಿಕ್ ಮಾಡಿ ಜೀವನ ಪ್ರಮಾಣ ಆ್ಯಪನ್ನು ರೈಟ್ ಕ್ಲಿಕ್ ಮಾಡಿಕೊಂಡು ಇದನ್ನು ಇನ್ಸ್ಟಾಲೇಷನ್ ಮಾಡ್ಕೊತೀನಿ. ಈಗ ರನ್ ಅಂತ ಕೊಡಬೇಕು. ರನ್ ಅಂತ ಕೊಟ್ಟ ತಕ್ಷಣ ಕ್ರಿಯೇಟ್ ಎ ಡೆಸ್ಕ್ಟಾಪ್ ಐಕನ್ ಕೊಟ್ಟು ನೆಕ್ಸ್ಟ್ ಇನ್ಸ್ಟಾಲ್ ಅಂತ ಕೊಡಬೇಕು. ಈಗ ನಮ್ಮ ಸಿಸ್ಟಮಿಗೆ ಜೀವನ ಪ್ರಮಾಣ ಪತ್ರ ಆ್ಯಪ್ ಇನ್ಸ್ಟಾಲ್ ಆಯಿತು ಇವಾಗ. ಸೊ ಇದು ಜೀವನ ಪ್ರಮಾಣ ಆ್ಯಪ್ ಇನ್ಸ್ಟಾಲ್ ಆಯಿತು. ಇಲ್ಲಿ ನೋ RD ಸರ್ವಿಸಸ್ ಇನ್ಸ್ಟಾಲ್ಡ್, ಡಿವೈಸ್ ನಾಟ್ ಕನೆಕ್ಟೆಡ್ ಅಂತ ಬಂತು. ಅಂದರೆ ನಾವು ಇದಕ್ಕೆ ಬಯೋಮೆಟ್ರಿಕ್ ಕನೆಕ್ಟ್ ಮಾಡ್ಕೋಬೇಕು. L1 ಡಿವೈಸಸ್ ಆಗಿರ್ಬೋದು ಅಥವಾ L0 ಡಿವೈಸ್ ಕನೆಕ್ಟ್ ಮಾಡೋದು ಕೂಡ ವರ್ಕ್ ಆಗ್ತದೆ. ಬಯೋಮೆಟ್ರಿಕ್ ಕನೆಕ್ಟ್ ಮಾಡಿ ನಾವು ಲೈಫ್ ಸರ್ಟಿಫಿಕೇಟ್ ತೆಗಿಬೋದು, ಜೀವನ ಪ್ರಮಾಣ ಪತ್ರ. ಅಥವಾ ಐರಿಸಸ್ ಕನೆಕ್ಟ್ ಮಾಡಿ, ಕಣ್ಣು ಸ್ಕ್ಯಾನ್ ಮಾಡ್ಕೊಂಡು ಐರಿಸಸ್ ಕನೆಕ್ಟ್ ಮಾಡಿಕೊಂಡು ಕೂಡ ನಾವು ಜೀವನ ಪ್ರಮಾಣ ಪತ್ರವನ್ನು
ಪೆನ್ಷನರ್ಗಳಿಗೆ ತೆಗೆದು ಕೊಡ್ಬೋದು. ಬಟ್ ಇದನ್ನು ತೆಗೆದು ಕೊಡಬೇಕು ಪೆನ್ಷನರ್ ಸರ್ಟಿಫಿಕೇಟಿಗೆ ಡಾಕ್ಯುಮೆಂಟ್ ಏನು ಬೇಕಂತಂದರೆ, ಒಂದು ಆಧಾರ್ ಕಾರ್ಡ್ ಮ್ಯಾಂಡೇಟ್ರಿ, ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ OTP ಹೋಗ್ತದೆ. ಪ್ಲಸ್ ಇನ್ನೊಂದು ಏನಪ್ಪ ಅಂದರೆ PPO ನಂಬರ್ ಅಂತ ಇರ್ತದೆ. PPO ನಂಬರ್ ಎಲ್ಲಿ ಇರ್ತದೆ ಅಂತಂದರೆ, ಅಕಸ್ಮಾತ್ 60 ವರ್ಷ ಮೇಲ್ಪಟ್ಟಿರೋರು ಪೆನ್ಷನ್ ತೊಗೋತಾಯಿದ್ರೆ, ಪಿಂಚಣಿ ತೊಗೋತಾ ಇದ್ರು ಅಂತಂದರೆ ಅವ್ರಿಗೊಂದು ಆರ್ಡರ್ ಕಾಪಿ ಕೊಟ್ಟಿರ್ತಾರೆ. ಆ ಆರ್ಡರ್ ಕಾಪಿ ಒಳಗೆ PPO ನಂಬರ್ ಅಂತ ಮೆನ್ಷನ್ ಮಾಡಿರ್ತಾರೆ. ಆ PPO ನಂಬರ್ ಅಥವಾ ಬ್ಯಾಂಕಲ್ಲಿ ಅವರೇನು ಬ್ಯಾಂಕಲ್ಲಿ ಕೆಲವೊಂದು ಟೈಮಲ್ಲಿ ಬ್ಯಾಂಕ್ ಏನೋ ಟ್ರಾನ್ಸಾಕ್ಷನ್ಸ್ ಮಾಡಿದ್ರು ಅಂತಂದರೆ ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಎಂಟ್ರಿ ಮಾಡಿದ್ರು ಕೂಡ ಅಲ್ಲಿ ಬ್ಯಾಂಕಿನ ಪಾಸ್ಬುಕ್ಕಲ್ಲಿ ಕೂಡ PPO ನಂಬರ್ ಎಂಟ್ರಿ ಮಾಡಿರ್ತಾರೆ. ಇದು ಬ್ಯಾಂಕಲ್ಲೂ ಸಿಗುತ್ತೆ ಅವ್ರಿಗೆ. ಇಲ್ಲಾಂದರೆ ಅವರು ಆರ್ಡರ್ ಕಾಪಿ ಏನು ಪೆನ್ಷನರ್ ಆರ್ಡರ್ ಕಾಪಿ ಇರೋದು ಆರ್ಡರ್ ಕಾಪಿಯಲ್ಲಿ ಕೂಡ ಸಾಮಾನ್ಯವಾಗಿ ಸಿಗುತ್ತೆ. ಕೆಲವರು ಬೈ ಡಿಫಾಲ್ಟ್ ಪ್ರತಿ ವರ್ಷ ಕೂಡ ಜೀವನ ಪ್ರಮಾಣ ಪತ್ರ ಮಾಡಿಸ್ತಾ ಇದ್ರು ಅಂತಂದರೆ ಅವ್ರಿಗೆ ಆಟೋಮೆಟಿಕಲಿ ಬಂದುಬಿಡುತ್ತದೆ. ಇದು ವರ್ಷನ್ ವರ್ಕ್ ಆಗ್ತಾಯಿಲ್ಲ, ಈ ವರ್ಷನ್ ವರ್ಕ್ ಆಗ್ತಾಯಿದೆ. ಇವಾಗ ನಾನು ಬಯೋಮೆಟ್ರಿಕ್ ಕನೆಕ್ಟ್ ಮಾಡಿದ್ದೀನಿ, ನೋಡೋಣ ಈಗ ಚೆಕ್ ಮಾಡಿ ನೋಡ್ತೀನಿ. ಈಗ ಬಯೋಮೆಟ್ರಿಕ್ ಇವಾಗ ಕನೆಕ್ಟ್ ಮಾಡಿದ್ದೀನಿ. ಮಂತ್ರ MFS 110 ಡಿವೈಸ್ ನನ್ನ ಹತ್ರ ಇರೋದು, ಅದನ್ನು ಕನೆಕ್ಟ್ ಮಾಡಿದ್ದೀನಿ. ಕನೆಕ್ಟ್ ಮಾಡಿದ್ಮೇಲೆ ಯಾವ ಥರ ಓಪನ್ ಆಗುತ್ತೆ ಅಂತಂದರೆ, ಜೀವನ ಪ್ರಮಾಣ ಡಬಲ್ ಕ್ಲಿಕ್ ಮಾಡ್ಕೋಬೇಕು. ಜೀವನ ಪ್ರಮಾಣ ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ಓಪನ್ ಆಗುತ್ತೆ. ನಿಮಗೆ ಯಾರಿಗಾದರೂ ಈ ಸಾಫ್ಟ್ವೇರ್ ಬೇಕು ಅಂತಂದರೆ ನನಗಲ್ಲಿ ಇಲ್ಲಿ ಎಂಟರ್ ಆಧಾರ್ ನಂಬರ್, ಪೆನ್ಷನರ್ ಐಡೆಂಟಿಫಿಕೇಷನ್ ನಂಬರ್ ಅಂತಿದ್ದಲ್ಲಿ ಆಧಾರ್ ನಂಬರ್ ಹಾಕಬೇಕು. ಯಾರ್ದು ಕಸ್ಟಮರ್ದು ಆಧಾರ್ ನಂಬರ್ ಹಾಕಿ ಅವರ ರಿಜಿಸ್ಟರ್ ಮೊಬೈಲ್ ನಂಬರ್, ಆಧಾರ್ ಕಾರ್ಡ್ ಇದ್ದ ನಂಬರ್ ಹಾಕಬೇಕಂತೇನಿಲ್ಲ, ಬೇರೆ ನೀವು ಯಾವ ನಂಬರ್ ಕೊಟ್ಟರು ತೊಗೊಳ್ತದೆ. ಇಲ್ಲಿ ಮೊಬೈಲ್ ನಂಬರ್ ಮತ್ತು ಹೆಸರು ಹಾಕಿದ ತಕ್ಷಣ ಇಲ್ಲಿ ಸಬ್ಮಿಟ್ ಅಂತ ಮಾಡಿ OTP ಹೋಗುತ್ತೆ. OTP ಹಾಕಿದ ತಕ್ಷಣ ಇದು ಆಟೋಮೆಟಿಕಲಿ ಇಲ್ಲಿ ಡೀಟೇಲ್ಸ್ ಎಲ್ಲ ಕೇಳುತ್ತೆ, ಕಸ್ಟಮರ್ ಪೆನ್ಷನ್ ನಂಬರ್. ಇದನ್ನು ಹೇಗೆ ನಾವು ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ನ ಹೇಗೆ ತೆಗಿಬೇಕು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತಮಗೆ ತಿಳಿಸ್ತೀನಿ. ಸೊ ಇದಿಷ್ಟು ಇವತ್ತಿನ ಒಂದು ಸಣ್ಣ ಮಾಹಿತಿ. ನಾವು ಹೊಸದಾಗಿ ಜೀವನ ಪ್ರಮಾಣ ಪತ್ರವನ್ನು ಮಾಡಬೇಕು, ಜೀವನ ಪ್ರಮಾಣ ಪತ್ರವನ್ನು ಕಸ್ಟಮರ್ಗೆ ಪೆನ್ಷನರ್ಸ್ಗಳಿಗೆ ತೆಗೆದು ಕೊಡಬೇಕು ಅಂದರೆ ಈ ಆ್ಯಪ್ ನಮ್ಮ ಹತ್ರ ಇರಬೇಕು. ಪೆನ್ಷನರ್ ಆ್ಯಪ್, ಜೀವನ ಪ್ರಮಾಣ ಆ್ಯಪ್ ನಮ್ಮ ಹತ್ರ ಇರಬೇಕು. ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳೋದು ಯಾವ ಥರ, ಗೂಗಲಲ್ಲೂ ಡೌನ್ಲೋಡ್ ಮಾಡ್ಕೊಳ್ಳೋದು ಯಾವ ಥರ ಅನ್ನುವಂಥದ್ದನ್ನು ಒಂದು ವಿಡಿಯೋದಲ್ಲಿ ಇವತ್ತು ನಾನು ತೋರಿಸಿದ್ದೀನಿ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಮುಂದಿನ ವಿಡಿಯೋದೊಳಗೆ ನಾನು ತಮಗೆ ಅವಶ್ಯಕತೆ ಇದೆ ಅಂತ ಅನ್ನೋದಾಯ್ತಂದರೆ ಹೇಗೆ ಅಂತ ನಾನು ಮುಂದಿನ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಬೇಕು ಅನ್ನೋದ್ರೆ ಕಮೆಂಟ್ ಬಾಕ್ಸಲ್ಲಿ ಇನ್ಫಾರ್ಮ್ ಮಾಡಿರಿ. ನನ್ನ ಮೊಬೈಲ್ ತಾವು ಕಾಂಟ್ಯಾಕ್ಟ್ ಮಾಡಿದ್ರಿಂದ ನಿಮಗೆ ಬೇಕಾದಂಥ ಸಾಫ್ಟ್ವೇರನ್ನ ಪ್ರೊವೈಡ್ ಮಾಡೋ ಪ್ರಯತ್ನ ನಾನು ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.